ರೆಡ್ಡಿ ಅವರ ಮನೆಗೆ ಹಂಗಾಮಿ ಸಿಎಂ ಕುಮಾರಸ್ವಾಮಿ ಭೇಟಿ ಕೊಟ್ಟು ಕುತೂಹಲ ಮೂಡಿಸಿದ್ರು. ಮುಂದಿನ ರಾಜಕೀಯ ನಡೆ ಬಗ್ಗೆ ರಾಮಲಿಂಗಾರೆಡ್ಡಿ ಹಾಗೂ ಪುತ್ರಿ ಸೌಮ್ಯ ರೆಡ್ಡಿ ಜೊತೆ ಚರ್ಚೆ ನಡೆಸಿದ್ರು. ಈ ಬಗ್ಗೆ ಮಾತನಾಡಿದ ಎಚ್.ಡಿ. ಕುಮಾರಸ್ವಾಮಿ, ಇದು ರಾಜಕೀಯದ ಭೇಟಿ ಅಲ್ಲ, ನಮ್ಮ ಪರ ಮತ ಚಲಾಯಿಸಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿದ್ದೀನಿ ಅಂತ ಹೇಳಿದ್ರು. ಜೊತೆಗೆ ಸದ್ಯಕ್ಕೆ ಯಾರಿಂದಲೂ ಸುಭದ್ರ ಸರ್ಕಾರ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ನಿವಾಸಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಉದ್ದೇಶದಲ್ಲಿ ಯಾವುದೇ ರಾಜಕೀಯದ ಚರ್ಚೆಗಿಂತ ಹೆಚ್ಚಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಏನು ಮಾಡಿದರು, ರಾಜೀನಾಮೆಯನ್ನು ಸಲ್ಲಿಸಿದ್ದೀರಿ ಅದನ್ನು ವಾಪಸ್ ಪಡೆದು ಇವತ್ತು ಈ ಮೈತ್ರಿ ಸರ್ಕಾರಕ್ಕೆ ತಮ್ಮ ಒಂದು ಬೆಂಬಲವನ್ನು ಮುಂದುವರಿಸಬೇಕು ಅಂತ ಹೇಳಿ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಅವ್ರ ಮನೆಗೆ ಬಂದಿದ್ದೇನೆ ಅಷ್ಟೇ. ಇನ್ನು ಮುಂದಿನ 1 ವರ್ಷ 2 ವರ್ಷಗಳು ಯಾರೇ ಸರ್ಕಾರ ಮಾಡ್ಕೊಂಡ್ರು ಈಗ ಈಗಿರ್ತಕ್ಕಂಥ ಒಂದು ಈಗಿನ ಈಕ್ವೇಷನ್ನಲ್ಲಿ ಯಾರೂ ಒಂದು ಸುಭದ್ರವಾದಂಥ ಸರ್ಕಾರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಪರಿಸ್ಥಿತಿಯನ್ನು ಗಮನಿಸಿದಾಗ ಯಾರೇ ಈ ರಾಜ್ಯದಲ್ಲಿ ಮುಂದಿನ ನಾಯಕತ್ವ ವಹಿಸ್ಕೊಂಡ್ರೂ ಸರ್ಕಾರ ಸುಭದ್ರವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಈಗಿನ ರಾಜಕೀಯದ ಈಕ್ವೇಷನ್ಸ್ ಏನಿದೆ ಅದರ ಹಿನ್ನೆಲೆಯಲ್ಲಿ ಹೇಳಿದ್ದೇನೆ. ಸರ್, ಬಿಜೆಪಿ ಹೈಕಮಾಂಡ್ ಇನ್ನೂ ಸಿಗ್ನಲ್ ಕೊಟ್ಟಿಲ್ಲ ಸರ್ಕಾರ, ಅದು ಅವ್ರಿಗೆ ಸೇರಿದ್ ನನಗೆ ಗೊತ್ತಿಲ್ಲ. ಬಿಜೆಪಿ ಹೈಕಮಾಂಡ್ ಇನ್ನೂ ಸಿಗ್ನಲ್ ಕೊಟ್ಟಿಲ್ಲ ಸರ್ಕಾರ, ಅದು ಅವ್ರಿಗೆ ಸೇರಿದ್ ನನಗೆ ಗೊತ್ತಿಲ್ಲ. ಇನ್ನು ರಾಮಲಿಂಗಾರೆಡ್ಡಿ ಸಹ ಈ ಬಗ್ಗೆ ಮಾತನಾಡಿದ್ರು. ರಾಜಕೀಯದ ಬಗ್ಗೆ ಚರ್ಚೆ ಆಗಿಲ್ಲ, ಮೈತ್ರಿ ಮುಂದುವರಿಯೋದ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಕುಮಾರಸ್ವಾಮಿ ಅವರು ಭೇಟಿ ಉದ್ದೇಶ ಅಲ್ವಾ? ಕುಮಾರಸ್ವಾಮಿ ಅವರು ಹೇಳಿಲ್ವ ನಿಮ್ಗೆ? ಅದರಲ್ಲಿ ಏನು ರಾಜಕೀಯದ್ದು ಯಾವ ಮಾತು ಇಲ್ಲ. ಅವರು JDS, ನಾನು ಕಾಂಗ್ರೆಸ್. ಕುಮಾರಸ್ವಾಮಿ ಅವರು ಆಮೇಲೆ ದೇವೇಗೌಡರು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ರಾಜೀನಾಮೆ ವಾಪಸ್ ತಗೋಬೇಕು ಅಂತ ಹೇಳಿದರು. ತಗೊಂಡಿದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಅದಕ್ಕೆ ಸುಮ್ಮನೆ ಕರ್ತಸಿ ಕಾಲು ಬಂದಿದ್ರು ಅಷ್ಟೇ, ಬೇರೆ ಯಾವ ರಾಜಕೀಯನೂ ಇಲ್ಲ. ಅದನ್ನೆಲ್ಲ ಯಾರು ಮಾತಾಡಬೇಕು? ನಮ್ಮ ಪಕ್ಷದ ಅಧ್ಯಕ್ಷರು ಮಾತಾಡೋದು, ಅವ್ರಿಗೆ ಅಧಿಕಾರ ಇರ್ತಕ್ಕಂಥದ್ದು. ಇದು ಕಾರ್ಪೊರೇಷನ್ ಎಲೆಕ್ಷನ್ ಅಲ್ವಲ್ಲ, ರಾಜ್ಯದ ವಿಧಾನಸಭೆ ಚುನಾವಣೆ ಆಗಿರೋದ್ರಿಂದ ಅದ್ರ ಬಗ್ಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಅಥವಾ ನಮ್ಮ ದಿನೇಶ್ ಗುಂಡೂರಾವ್ ಅವ್ರು ಮಾತಾಡಬೇಕು. ನೀವು ನನಗೆ ಸಂಬಂಧಪಟ್ಟಿದ್ದ ಪ್ರಶ್ನೆಗಳು ನಾನು ಮಾತಾಡ್ತೀನಿ. ಸ್ಪೀಕರ್ ಅವರ ಆಫೀಸ್ ಸಂಬಂಧಪಟ್ಟಿದ್ದು ಸ್ಪೀಕರ್ ಮಾತಾಡ್ತಾರೆ. ಅಮಿತ್ ಶಾ ಅವ್ರಿಗೂ ಕೂಡ ಇದೇ ಸ್ಪೀಕರ್ ವಿಚಾರದ್ದೇ ಚಿಂತೆ ಆಗಿದೆ, ಅತೃಪ್ತರದ್ದೇ ತಲೆಬಿಸಿ ಆಗಿದೆ. ನಾಳೆ ತೀರ್ಮಾನ ಅಂತ ಸ್ಪೀಕರ್ ಹೇಳ್ತಾ ಇದ್ದಾರೆ. ಇನ್ನು ಅತೃಪ್ತರು ಯಾವಾಗ ಕೈ ಕೊಡ್ತಾರೋ ಗೊತ್ತಿಲ್ಲ. ಈ ಎಲ್ಲ ಆಯಾಮಗಳ ಬಗ್ಗೆ ಅಮಿತ್ ಶಾ ಚರ್ಚೆ ಮಾಡ್ತಾ ಇದ್ದಾರೆ. ನಾಳೆವರೆಗೆ ಕಾದು ನೋಡ್ಬೇಕು ಬೇಡವೋ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಅತೃಪ್ತರ ವಿಚಾರದಲ್ಲಿ ಹೇಳಕ್ಕಾಗಲ್ಲ, ಯಾವಾಗ ಬೇಕಾದ್ರೂ ಕೈ ಕೊಡಬಹುದು. ಆ ತರದ ಏನಾದ್ರೂ ಕ್ಲೂ ಇದೆಯಾ ಬಿಜೆಪಿಗೆ? ಹಾಗಾದ್ರೆ ಎಲ್ಲ ಆಯಾಮಗಳಿಂದ ಕೂಡ ಅಮಿತ್ ಶಾ ಚರ್ಚೆಯನ್ನ ನಡೆಸಿದ್ದಾರೆ. ನಾಳೆವರೆಗೆ ಕಾದು ನೋಡ್ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ರಾಜ್ಯ ನಾಯಕರಿಂದ ಮಾಹಿತಿ ಪಡಿತಾ ಇದ್ದಾರೆ. ರಾಜ್ಯದ ಪರಿಸ್ಥಿತಿಯ ಬಗ್ಗೆ, ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಅಡ್ವಾಂಟೇಜ್ ಇದೆ, ಇಲ್ಲ, ಈ ಎಲ್ಲ ಆಯಾಮಗಳನ್ನ ಗಮನದಲ್ಲಿಟ್ಕೊಂಡು ಅಮಿತ್ ಶಾ ನಿರ್ಧಾರ ಕೈಗೊಳ್ತಾರೆ. ಇದೆಲ್ಲಕ್ಕಿಂತ ಮುಂಚೆ ಬೆಳಗ್ಗೆ ಕೂಡ ಅಮಿತ್ ಶಾ ಅವ್ರ ಜೊತೆ ನಾಯಕರು ಚರ್ಚೆ ನಡೆಸಿದ್ರು. ಆಗ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ನ್ಯೂಸ್ 18 ಜೊತೆ ಮಾತನಾಡಿದ್ರು. ಎಕ್ಸ್ಕ್ಲೂಸಿವ್ ಆಗಿ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಈಗಷ್ಟೇ ಅಮಿತ್ ಶಾ ಅವ್ರ ಜೊತೆ ಭೇಟಿ ಮಾಡಿ ರಾಜ್ಯ ಬಿಜೆಪಿ ನಾಯಕರೆಲ್ಲರೂ ಬಂದಿದ್ದಾರೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯ ಬಿಜೆಪಿ ನಾಯಕರು ಆದಂತಹ ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ. ಸರ್, ಈಗ ಅಮಿತ್ ಶಾ ಅವ್ರ ಜೊತೆ ಭೇಟಿ ಮಾಡಿದ್ದಾರೆ, ಬಹಳ ಮುಖ್ಯವಾಗಿ ಯಾವ ವಿಷಯಗಳು ಚರ್ಚೆ ಆದವು? ನೋಡಿ, ಜ್ವಲಂತ ರಾಜಕೀಯ ಪರಿಸ್ಥಿತಿ ಏನಿದೆ ಮತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಫಾರ್ಮೇಷನ್ ಬಗ್ಗೆ ಇದೆಲ್ಲ ವಿಚಾರವಾಗಿ ಕೂಲಂಕಷವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಹಲವಾರು ವಿಚಾರದ ಬಗ್ಗೆ ಅವರು ನಮ್ಮ ಜೊತೆ ಚರ್ಚೆ ಮಾಡಿದರು ಮತ್ತು ನಾವು ಸಹಿತ ಎಲಿಸಿಟ್ ಮಾಡಿದ್ದೇವೆ ಬಹಳಷ್ಟು ವಿಚಾರಗಳನ್ನು. ಆ ಹಿನ್ನೆಲೆಯಲ್ಲಿ ಮತ್ತೊಂದು ರೌಂಡು ಅವ್ರು ಪಾರ್ಲಿಮೆಂಟ್ಗೆ ಹೋಗಬೇಕಾಗಿದೆ. ಅದಕ್ಕೆ ಮತ್ತೊಂದು ರೌಂಡು ಮಧ್ಯಾಹ್ನ 3 ಗಂಟೆ ನಂತರ ಅವರು ಮತ್ತೊಮ್ಮೆ ನಮ್ಮ ಜೊತೆ ಚರ್ಚೆ ಮಾಡಿ ಪಾರ್ಲಿಮೆಂಟ್ ಬೋರ್ಡ್ ಮೀಟಿಂಗ್ನಲ್ಲಿ ಅಂತಿಮವಾದಂತಹ ನಿರ್ಧಾರಗಳನ್ನು ಕೈಗೊಂತಾರೆ. ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಚರ್ಚೆ. ಪಾರ್ಲಿಮೆಂಟ್ ಬೋರ್ಡ್ ಮೀಟಿಂಗ್ ಅಲ್ಲಿ ಮುಖ್ಯಮಂತ್ರಿಗಳ ಆಯ್ಕೆ ಮಾಡ್ತಾರೆ ಸಾಮಾನ್ಯವಾಗಿ. ಅದರ ಹೊರತಾಗಿ ಈಗ ನಿಮ್ಮ ಏನೋ ಈ ರಾಜಕೀಯವಾದ ನಡೆದಂತ ವಿದ್ಯಮಾನಗಳು ಮತ್ತೆ ಕೆಲವು ಗೊಂದಲಗಳಿದಾವೆ. ಅತೃಪ್ತರ ನಡೆ ಮುಂದೆ ಹೆಂಗಿರುತ್ತೆ, ಸ್ಪೀಕರ್ ಆದೇಶ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಆದೇಶ ಏನಾಗುತ್ತೆ, ಸೊ ಈ ಇಶ್ಯೂಗಳ ಬಗ್ಗೆ ಏನು ಚರ್ಚೆ? ನೋಡಿ, ನಾನು ಹೇಳ್ತೀನಿ, ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿರ್ತದೆ. ಒಂದು, ಎಲ್ಲರ ಗುರಿ ಆದಷ್ಟು ಬೇಗನೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ರಚನೆ ಆಗಬೇಕು ಅನ್ನೋದು ಎಲ್ಲರದ್ದು ಗುರಿ. ಆ ಹಿನ್ನೆಲೆಯಲ್ಲಿ
ಬಹಳಷ್ಟು ಇವತ್ತೇನು ರಾಜಕೀಯ ಸೂಕ್ಷ್ಮವಾದಂಥ ರಾಜಕೀಯ ವಿಚಾರಗಳು ಕರ್ನಾಟಕದಲ್ಲಿ ಇರೋದ್ರಿಂದ ಅವೆಲ್ಲವೂ ಸಹಿತ ಇಂಟರ್ನಲ್ಲಿ ಪಾರ್ಟಿ ಒಂದು ವೇದಿಕೆಯಲ್ಲಿ ಚರ್ಚೆ ಮಾಡ್ತಾರೆ. ಆ ರೀತಿಯಾದಂಥ ಚರ್ಚೆಗಳು ನಡೆದಿದ್ದಾವೆ. ಆಲ್ಮೋಸ್ಟ್ ಎಲ್ಲವೂ ಕ್ಲಿಯರ್ ಆಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಚನೆ ಆಗ್ತಂತ ವಿಶ್ವಾಸ ನಾನು ವ್ಯಕ್ತಪಡಿಸ್ತೀನಿ. ಇವಿಷ್ಟು ಜಗದೀಶ್ ಶೆಟ್ಟರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆ ಧರಣೀಶ್ ಪುಕಿನ್ಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ.